ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ ಉಳುಬಾಳಿ ಅಂತ. ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು BS ಸೆಕೆಂಡ್ ಸೆಮ್ ಬರ್ತಕ್ಕಂಥದ್ದು ಯಾವ್ದ್ರಿ? SEP ಯಾವುದು? ಸಮಗ್ರ ಅರ್ಥಶಾಸ್ತ್ರದ ಮೇ-ಜೂನ್ 2025 ಪ್ರಶ್ನೆ ಪತ್ರಿಕೆಯಲ್ಲಿ ಬಿಡಿಸಿದ್ದೀನಿ. ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನಿಲ್ಲಿ ವಿವರಿಸ್ತಾ ಹೋಗ್ತೀನಿ. ಅದರಲ್ಲಿ ವಿಭಾಗ ಎ, ವಿಭಾಗ 1ರಲ್ಲಿ ತೆಗೆದುಕೊಂಡ್ರೆ ಕೆಳಗೆ ಯಾವುದಾದ್ರೂ 10 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಪ್ರತಿಯೊಂದಕ್ಕೂ 2 ಅಂಕ ಇರ್ತದೆ. ಹಾಗಾಗಿ ಅಲ್ಲಿ ಸಿಗ್ತಕ್ಕಂಥದ್ದು 20 ಅಂಕಗಳು ನಮಗ ಸಿಗ್ತಕ್ಕಂಥದ್ದು. ಅದರಲ್ಲಿ ಪ್ರಥಮವಾಗಿ ಬರತಕ್ಕಂಥದ್ದು ಎ, ಸಮಗ್ರ ಅರ್ಥಶಾಸ್ತ್ರ ಎಂದರೇನು? ಅಂದ್ರೆ ಸಮಗ್ರ ಅರ್ಥಶಾಸ್ತ್ರವು ಸಂಪೂರ್ಣ ಆರ್ಥಿಕತೆಯನ್ನು ಅಧ್ಯಯನ ಮಾಡುವ ಶಾಖೆಯಾಗಿದ್ದು ಇದು ರಾಷ್ಟ್ರೀಯ ಆದಾಯ, ಉದ್ಯೋಗ, ದರದ ಮಟ್ಟ ಮತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ ವಿಶ್ಲೇಷಿಸ್ತಕ್ಕಂಥದ್ದಕ್ಕೆ ನಾವಿಲ್ಲಿ ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ. ಎರಡನೇದು GDP ಯನ್ನು ವಿಸ್ತರಿಸಿ. GDP ಅಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಅಂದ್ರೆ ಸ್ಥೂಲ ದೇಶೀಯ ಉತ್ಪನ್ನ. ಇದು ಒಂದು ದೇಶದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದಿಸಲಾದ ಎಲ್ಲ ಅಂತಿಮ ವಸ್ತುಗಳ ಮತ್ತು ಸೇವೆಗಳ ಒಟ್ಟು ಮೌಲ್ಯವಾಗಿರ್ತದೆ. ಹಾಗಾಗಿ ಇದಕ್ಕೆ ನಾವು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವಿ. ಇನ್ನು ಅದೇ ರೀತಿ ರಾಷ್ಟ್ರೀಯ ಆದಾಯ ಎಂದರೇನು? ಮೂರನೇದು ಸಿ, ರಾಷ್ಟ್ರೀಯ ಆದಾಯವು ಒಂದು ದೇಶದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದನೆಯಿಂದ ಲಭ್ಯವಾಗುವ ಒಟ್ಟು ಆದಾಯವಾಗಿರ್ತದೆ. ಇದರಲ್ಲಿ ವೇತನ, ಬಡ್ಡಿ, ಬಾಡಿಗೆ ಮತ್ತು ಲಾಭಾಂಶ ಕೂಡ ಸೇರಿರ್ತದ ಅಂತ ಹೇಳ್ಬೋದು. ಇನ್ನು ರೀತಿ ನಂತರ ಬರ್ತಕ್ಕಂಥದ್ದು ಡಿ, ತಲಾ ಆದಾಯ ಎಂದರೇನು? ಒಂದು ದೇಶದಲ್ಲಿ ಮತ್ತು ಒಂದು ರಾಷ್ಟ್ರದಲ್ಲಿ ರಾಷ್ಟ್ರೀಯ ಆದಾಯವನ್ನು ಅದರ ಜನಸಂಖ್ಯೆಯಿಂದ ಭಾಗಿಸಿದಾಗ ಸಿಗುವ ಆದಾಯವನ್ನ ತಲಾ ಆದಾಯ ಅಂತ ಕರಿತೀವಿ. ಇದು ವ್ಯಕ್ತಿಗೆ ಸರಾಸರಿ ಆದಾಯವನ್ನ ತೋರಿಸ್ತಕ್ಕಂಥದ್ದು. ಇನ್ನು ಅದೇ ರೀತಿ ಇ, ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಎಂದರೇನು? ನಿವ್ವಳ ರಾಷ್ಟ್ರೀಯ ಉತ್ಪನ್ನದಿಂದ ಕುಗ್ಗುವಿಕೆ ಮತ್ತು ತೆಗೆದ ನಂತರ ದೊರಕುವ ಮೌಲ್ಯವನ್ನ ನಿವ್ವಳ ರಾಷ್ಟ್ರೀಯ ಉತ್ಪನ್ನ, ಇದು ನಿಜವಾದ ಉತ್ಪಾದನೆಯನ್ನ ಸೂಚಿಸ್ತದೆ. ಅದೇ ರೀತಿ ಎಫ್, GBC ಅವರ ಮಾರುಕಟ್ಟೆ ನಿಯಮ ಏನ್ ಹೇಳ್ತದ? ಪೂರೈಕೆ ತನ್ನದೇ ಆದ ಬೇಡಿಕೆಯನ್ನ ಸೃಷ್ಟಿಸಿಕೊಳ್ಳುತ್ತದೆ ಎಂಬುದು ಈ ನಿಯಮವು ಏನು? ಸೇ ಅವರು ಅಂದ್ರ ಉತ್ಪಾದನೆ ಹೆಚ್ಚಾದರೆ ಅದಕ್ಕೆ ತಕ್ಕ ಬೇಡಿಕೆ ಕೂಡ ಉಂಟಾಗ್ತದ ಅಂತ ಯಾರು ಹೇಳಿದ್ರಿ? GBC ಅವರ ಮಾರುಕಟ್ಟೆ ನಿಯಮ ಹೇಳ್ತಕ್ಕಂಥದ್ದು. ನಂತರ ಜಿ, ಸಮಗ್ರ ಬೇಡಿಕೆ ಕಾರ್ಯ ಎಂದರೇನು? ಸಮಗ್ರ ಬೇಡಿಕೆ ಕಾರ್ಯ ಅಂದ್ರೆ ವಿಭಿನ್ನ ಆದಾಯ ಮಟ್ಟಗಳಲ್ಲಿ ಒಟ್ಟು ಬೇಡಿಕೆ ಎಷ್ಟು ಇದೆ ಎಂಬುದನ್ನ ತೋರಿಸುವ ಸಂಬಂಧವೇ ಸಮಗ್ರ ಬೇಡಿಕೆ ಕಾರ್ಯ. ಇದು ಉಪಭೋಗ ಮತ್ತು ಹೂಡಿಕೆ ಮೊತ್ತವಾಗಿರ್ತದ ಅಂತ ಹೇಳ್ಬೋದು. ಇನ್ನೊಂದೇ ರೀತಿ ಎಚ್, ಪ್ರೇರಿತ ಹೂಡಿಕೆ ಎಂದರೇನು? ಆದಾಯ ಅಥವಾ ಬೇಡಿಕೆ ಹೆಚ್ಚಾದಾಗ ಅದರ ಪರಿಣಾಮವಾಗಿ ಉಂಟಾಗುವ ಹೂಡಿಕೆಯನ್ನ ಪ್ರೇರಿತ ಹೂಡಿಕೆ ಅಂತ ಕರಿತೀವಿ. ಅಂದ್ರೆ ಆದಾಯ ಹೆಚ್ಚಾದಂತೆ ಹೂಡಿಕೆ ಕೂಡ ಹೆಚ್ಚಾಗ್ತಕ್ಕಂಥದ್ದು. ಅದೇ ರೀತಿ ಹಣಕಾಸು ಎಂದರೇನು ಅಂತ ಕೇಳ್ಬೋದು. ಜೆ, ಹಣಕಾಸು ಸಂಗ್ರಹ, ಬಳಕೆ ಮತ್ತು ನಿರ್ವಹಣೆಯನ್ನು ಅಧ್ಯಯನ ಮಾಡುವ ವಿಷಯವೇ ಹಣಕಾಸು. ಇದು ಆದಾಯ ವೆಚ್ಚ ಮತ್ತು ಹೂಡಿಕೆಯ ವ್ಯವಸ್ಥೆಯನ್ನ ಒಳಗೊಂಡಿರ್ತದ ಅಂತ ಹೇಳ್ಬೋದು. ಇನ್ನು ವಿಭಾಗ 2, ಕೆಳಗೆ ಬೇಕಾದ 4 ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರತಿಯೊಂದಕ್ಕೂ 5 ಅಂಕ. ಇಲ್ಲಿ ಸಿಗತಕ್ಕಂಥದ್ದು ಕೂಡ 20 ಅಂಕಗಳು ದೊರೀತಾವ. ಇಲ್ಲಿ ಪ್ರಥಮವಾಗಿ ಇರತಕ್ಕಂಥ ಕ್ವಶನ್ ಏನ್ರಿ? ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿಯನ್ನು ವಿವರಿಸಿ. ಅಂದ್ರೆ ಎರಡನೇ ಕ್ವಶನ್, ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿಯನ್ನು ವಿವರಿಸಿ ಅಂದ್ರೆ ಅದರ ಏನೇನು ವ್ಯಾಪ್ತಿಗಳನ್ನು ಒಳಗೊಂಡೈತಿ? ಸಮಗ್ರ ಆರ್ಥಿಕ ಚಲಿಪರಿಮಾಣಗಳ ಅಧ್ಯಯನ ಕಂಡು ಬರುತ್ತದೆ, ಆರ್ಥಿಕ ಅಭಿವೃದ್ಧಿ ಅಧ್ಯಯನ ಕಂಡು ಬರುತ್ತದೆ, ರಾಷ್ಟ್ರೀಯ ಆದಾಯ ಮತ್ತು ಸಾಮಾಜಿಕ ಲೆಕ್ಕಾಚಾರದ ಅಧ್ಯಯನ, ಹಣದುಬ್ಬರ ಮತ್ತು ಕುಗ್ಗು ಪ್ರಸರಣದ ವಿವರಣೆ ಕಂಡು ಬರುತ್ತದೆ, ಆರ್ಥಿಕ ನೀತಿಗಳ ಸೂತ್ರೀಕರಣ, ರಫ್ತುಗಳು ಮತ್ತು ಆಮದುಗಳು, ಅರ್ಥವ್ಯವಸ್ಥೆಯ ಏನ್ರಿ ಲೇವಾದೇವಿ ಬೆಳವಣಿಗೆ ದರ, ಅದೇ ರೀತಿ ಅಲ್ಪಕಾಲೀನ ಆರ್ಥಿಕ ಏರಿಳಿತ ಕೂಡ ಇಲ್ಲಿ ಕಂಡು ಬರತಕ್ಕಂಥದ್ದು. ಇನ್ನೊಂದು ರೀತಿ ಮೂರನೇ ಪ್ರಶ್ನೆ, ರಾಷ್ಟ್ರೀಯ ಆದಾಯದ ಮಹತ್ವವನ್ನು ವಿವರಿಸಿ ಅಂತ ಕೇಳ್ತಾರೆ. ರಾಷ್ಟ್ರೀಯ ಆದಾಯ ಮಹತ್ವವಾದ ಅಂಶ ಏನೇನು ಒಳಗೊಂಡೈತಿ? ದೇಶದ ಆರ್ಥಿಕ ಅಭಿವೃದ್ಧಿ ಮಟ್ಟವನ್ನು ತಿಳಿದುಕೊಳ್ಳಕ್ಕೆ ಸಹಾಯ ಆಗ್ತದೆ, ದೇಶದ ಆರ್ಥಿಕ ರಚನೆ ಬಗ್ಗೆ ಮಾಹಿತಿ ನೀಡುತ್ತದೆ, ತಲಾ ಆದಾಯದ ಅಂದಾಜು ಮಾಡುತ್ತದೆ, ವಿವಿಧ ಅವಧಿಗಳಲ್ಲಿ ಆರ್ಥಿಕ ಪರಿಸ್ಥಿತಿ ಚಿತ್ರಣ, ಆದಾಯ ವಿತರಣೆ ತಿಳುವಳಿಕೆ, ಆರ್ಥಿಕ ನೀತಿಗಳ ಸೂತ್ರೀಕರಣ ಕೂಡ ಕಂಡು ಬರತಕ್ಕಂಥದ್ದು. ನಂತರ 4ನೇದು ಪರಿಣಾಮಕಾರಿ ಬೇಡಿಕೆ ಮಹತ್ವವನ್ನು ವಿವರಿಸಿ ಅಂತ ಕೇಳ್ತಾರೆ. ಅಂದ್ರೆ ಪರಿಣಾಮಕಾರಿ ಬೇಡಿಕೆ ಮಹತ್ವ ಏನೇನು ಕಂಡು ಬರುತ್ತದೆ? ಉದ್ಯೋಗ ನಿರ್ಧಾರಕ, ಅದೇ ರೀತಿ ಷೇರ ಮಾರುಕಟ್ಟೆ ನಿಯಮದ ನಿರಾಕರಣೆ, ಪೂರ್ಣೋದ್ಯೋಗ ಸಿದ್ಧಾಂತದ ನಿರಾಕರಣೆ, ವೇತನ ಕಡಿತದ ಅವಾಸ್ತವಿಕ ಸ್ವರೂಪ, ಹೂಡಿಕೆಯ ಪಾತ್ರ, ಅಭಿವೃದ್ಧಿ ನಡುವೆ ಬಡತನ ವಿರೋಧಾಭ್ಯಾಸದ ವಿವರಣೆ ಕೂಡ ಕಂಡು ಬರತಕ್ಕಂಥದ್ದು. ಇದು 4ನೇದು. ನಂತರ ಬರ್ತಕ್ಕಂಥದ್ದು ಹೂಡಿಕೆ ವಿಧಗಳನ್ನು ವಿವರಿಸಿ. ಇಲ್ಲಿ ಇನ್ನೊಂದು ಕೂಡ ಬರ್ತದ ಪ್ರಶ್ನೆ, ಏನು 5 ಅಂಕಕ್ಕೆ ಇನ್ನೊಂದು ಇಲ್ಲಿ ಕೂಡ ಲೆಕ್ಕ ಬರತಕ್ಕಂಥದ್ದು. ಅದು ನೆಕ್ಸ್ಟ್ ಒಂದನೇ ಕ್ಲಾಸ್ ಒಳಗ 5 ಅಂಕದ್ದು ಮತ್ತು 10 ಅಂಕದ ಪ್ರಶ್ನೆಗಳನ್ನ ನಾ ಬಿಡಿಸ್ತೀನಿ. ಅಂದ್ರೆ 2 ಲೆಕ್ಕಗಳದಾವ. 5 ಅಂಕದ್ದು ಒಂದು ಲೆಕ್ಕ ಬರ್ತದ, ಇನ್ನೊಂದು 10 ಅಂಕದ್ದು ಒಂದು ಲೆಕ್ಕ ಈ ಒಂದು ಪ್ರಶ್ನೆ ಪತ್ರಿಕೆ ಅಲ್ಲದ. ಅದನ್ನ ನೆಕ್ಸ್ಟಿನ ಕ್ಲಾಸ್ ನಲ್ಲಿ ಅಂದ್ರೆ ಮುಂದಿನ ಅವಧಿ ಒಳಗ ಅದನ್ನ ನಾನು ವಿವರಿಸ್ತಾ ಹೋಗ್ತೀನಿ. ಅದರ ನಂತರ ಉಳಿದಿರತಕ್ಕಂಥದ್ದು 6ನೇದು ಯಾವ್ದ್ರಿ? ಹೂಡಿಕೆ ವಿಧಗಳನ್ನು ವಿವರಿಸಿ.
ಹೂಡಿಕೆ ಒಳಗೆ ಎಷ್ಟು ವಿಧಗಳು ಬರ್ತಾವ ಅಂದ್ರೆ ಒಟ್ಟು ಹೂಡಿಕೆ ಮತ್ತು ನಿವ್ವಳ ಹೂಡಿಕೆ, ಯೋಜಿತ ಹೂಡಿಕೆ, ಯೋಜಿತವಲ್ಲದ ಹೂಡಿಕೆ, ಸ್ವತಂತ್ರ ಹೂಡಿಕೆ ಮತ್ತು ಪ್ರೇರಿತ ಹೂಡಿಕೆಯಾಗಿ ಕಂಡು ಬರತಕ್ಕಂಥ. ನಂತರ ಬರ್ತಕ್ಕಂಥದ್ದು 7ನೇದ್ದು ಹಣದುಬ್ಬರದ ವಿಧಗಳನ್ನು ವಿವರಿಸಿ. ಅಂದ್ರೆ ಹಣದುಬ್ಬರ ಯಾವ ವಿಧಗಳನ್ನು ಒಳಗೊಂಡೈತಿ ಅದರಲ್ಲಿ 1ನೇದು ಕಾರಣಗಳ ಆಧಾರದಲ್ಲಿ ಬೇಡಿಕೆ ಸೆಳೆತದ ಹಣದುಬ್ಬರ, 2ನೇದು ವೆಚ್ಚ ತಳ್ಳಿಕೆ ಹಣದುಬ್ಬರ. ಇನ್ನು ಅದರಲ್ಲಿ ಬಿ ಬೆಲೆ ಏರಿಕೆ ತೀವ್ರತೆ ಆಧಾರದಲ್ಲಿ ತೆವಳುವ ಹಣದುಬ್ಬರ, ನಡೆಯುತ್ತಿರುವ ಹಣದುಬ್ಬರ, ಓಡುತ್ತಿರುವ ಹಣದುಬ್ಬರ, ನಾಗಲೋಟದ ಹಣದುಬ್ಬರ. ನಂತರ ಬರ್ತಕ್ಕಂಥ ಸಿ ನಿಯಂತ್ರಣ ಆಧಾರದಲ್ಲಿ ತೆರೆದ ಹಣದುಬ್ಬರ, ಹತ್ತಿಕ್ಕಿದ ಹಣದುಬ್ಬರ. ಇನ್ನು ಡಿ ಪ್ರೇರಣೆ ಆಧಾರದಲ್ಲಿ ಅಂತ ಕಂಡು ಬರುತ್ತದೆ. ಇನ್ನು ಇದರಲ್ಲಿ 8ನೇ ಪ್ರಶ್ನೆ ಬರ್ತಕ್ಕಂಥದ್ದು RBI ಕುರಿತು ಟಿಪ್ಪಣಿ ಬರೆಯಿರಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತದ ಕೇಂದ್ರ ಬ್ಯಾಂಕ್ ಆಗಿದ್ದು ದೇಶದ ಹಣಕಾಸು ಸುವ್ಯವಸ್ಥೆಯನ್ನ ನಿಯಂತ್ರಿಸುವ ಪ್ರಮುಖ ಸಂಸ್ಥೆ ಆಗೈತಿ. ಇದು 1935 ಏಪ್ರಿಲ್ 1ರಂದು ಸ್ಥಾಪನೆ ಆಯಿತು. ಇನ್ನು ಇದರ ಸ್ಥಾಪನೆಯ ಮುಖ್ಯ ಕಚೇರಿ ಸ್ಥಾಪನೆ 1935, ಮುಖ್ಯ ಕಚೇರಿ ಮುಂಬೈ ಒಳಗೈತೆ. RBI ಅನ್ನು 1949ರಲ್ಲಿ ರಾಷ್ಟ್ರೀಕರಿಸಲಾಗ್ತದೆ. RBI ಒಂದಿಷ್ಟು ಉದ್ದೇಶಗಳನ್ನು ಹೊಂದಿದೆ. ದೇಶದ ಹಣಕಾಸು ವ್ಯವಸ್ಥೆಯನ್ನ ಕಾಪಾಡತಕ್ಕಂಥದ್ದು, ದರ ಏರಿಕೆಯನ್ನು ನಿಯಂತ್ರಿಸುವುದು, ಆರ್ಥಿಕ ಬೆಳವಣಿಗೆ ಉತ್ತೇಜನ ನೀಡತಕ್ಕಂಥದ್ದು, ಬ್ಯಾಂಕಿಂಗ್ ವ್ಯವಸ್ಥೆಯ ನಿಯಂತ್ರಣ ಕೂಡ ಇಲ್ಲಿ ಕಂಡು ಬರತಕ್ಕಂಥದ್ದು. ಇನ್ನು ವಿಭಾಗ 3 ಕೆಳಗೆ ಬೇಕಾದ 2 ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರತಿಯೊಂದಕ್ಕೂ 15 ಅಂಕ ಇಲ್ಲಿ ಸಿಗ್ತಕ್ಕಂಥದ್ದು. ಟೋಟಲ್ ನಮ್ಗೆ 30 ಅಂಕ ಸಿಗ್ತಕ್ಕಂಥದ್ದು ಇಲ್ಲಿ ವಿಭಾಗ 3ರಲ್ಲಿ. ಅದರಲ್ಲಿ 9ನೇ ಪ್ರಶ್ನೆ ರಾಷ್ಟ್ರೀಯ ಆದಾಯ ಅಂದ್ರೇನು, ರಾಷ್ಟ್ರೀಯ ಆದಾಯದ ವಿವಿಧ ಪರಿಭಾವನೆಗಳನ್ನು ವಿವರಿಸಿ ಅಂತ ಹೇಳ್ತಾರೆ. ರಾಷ್ಟ್ರೀಯ ಆದಾಯ ಅಂದ್ರೆ ಒಂದು ರಾಷ್ಟ್ರ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಿದ ಎಲ್ಲ ಸರಕು ಮತ್ತು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯಕ್ಕೆ ನಾವು ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಇನ್ನು ರಾಷ್ಟ್ರೀಯ ಆದಾಯದ ವಿವಿಧ ಪರಿಭಾವನೆಗಳಂದ್ರೆ ಟೋಟಲಿ ಬರತಕ್ಕಂಥ 9 ಪರಿಭಾವನೆಗಳು ಬರ್ತಾವ. ಅದಕ್ಕೆ ಒಂದು 6ರಿಂದ 7 ಸೂತ್ರಗಳು ಕೂಡ ಬರ್ತಾವ. ಒಟ್ಟು ರಾಷ್ಟ್ರೀಯ ಉತ್ಪನ್ನ 1ನೇದಕ್ಕೆ ಅದಕ್ಕೂ ಸೂತ್ರ ಬರ್ತದ, ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅದಕ್ಕೂ ಸೂತ್ರ ಅದ, ಉತ್ಪಾದನೆಗಳ ಬೆಲೆಯಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನಕ್ಕೆ ಸೂತ್ರ ಅದ, ಒಟ್ಟು ದೇಶೀಯ ಉತ್ಪನ್ನ, ಮಾರುಕಟ್ಟೆ ಬೆಲೆಗಳ ನಿವ್ವಳ ರಾಷ್ಟ್ರೀಯ ಉತ್ಪನ್ನ, ನಿವ್ವಳ ದೇಶೀಯ ಉತ್ಪನ್ನ, ವ್ಯಕ್ತಿಗತ ಆದಾಯ, ವಿನಿಯೋಗಿಸಬಹುದಾದ ವೈಯಕ್ತಿಕ ಆದಾಯ, ಲಾಸ್ಟ್ ಒನ್ ಬರ್ತಕ್ಕಂಥದ್ದೇ ತಲಾ ಆದಾಯ. ಇವೇನ್ರಿ ರಾಷ್ಟ್ರೀಯ ಆದಾಯದ ವಿವಿಧ ಪರಿಭಾವನೆಗಳು. ಇದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ನಂತರ ಸೇ ಅವರ ಮಾರುಕಟ್ಟೆ ನಿಯಮವನ್ನು ಚರ್ಚಿಸಿ ಮತ್ತು ದೋಷಗಳನ್ನು ಕೂಡ ವಿವರಿಸಿ ಅಂತ ಹೇಳ್ತಾರೆ. ಅಂದ್ರೆ ಸೇ ಅವರು ಕೂಡ ಫ್ರಾನ್ಸ್ನ ಅರ್ಥಶಾಸ್ತ್ರಜ್ಞರು ಪ್ರಸ್ತುತಪಡಿಸಿದ ಮಾರುಕಟ್ಟೆ ನಿಯಮ ಅರ್ಥಶಾಸ್ತ್ರದಲ್ಲಿ ಪ್ರಮುಖ ತತ್ವವಾಗೈತಿ ಅಂತ ಹೇಳ್ಬೋದು. ಇನ್ನು ಸಾಂಪ್ರದಾಯಿಕ ಆರ್ಥಿಕ ಚಿಂತನೆಗೂ ಕೂಡ ಬಹು JB ಸೇನ ನಿಯಮದಿಂದ ಪ್ರೇರಣೆಗೊಂಡೈತಿ. ಸೇನ ನಿಯಮದ ಪ್ರಕಾರ ಅಧಿಕ ಉತ್ಪಾದನೆ ಮತ್ತು ನಿರುದ್ಯೋಗ ಸಂಭವಿಸಂಗಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ಆರ್ಥಿಕ ವ್ಯವಸ್ಥೆ ಒಳಗ ಅಧಿಕ ಏನ್ರಿ ಉತ್ಪಾದನೆ ಆಗ್ಲಿ ನಿರುದ್ಯೋಗವಾಗ್ಲಿ ಸಂಭವಿಸಂಗಿಲ್ಲ. ಮತ್ತು ಮಾರುಕಟ್ಟೆ ನಿಯಮ ಕೂಡ ಏನ್ ಹೇಳ್ತೈತೆ ಅಂದ್ರೆ ಪೂರೈಕೆ ತನ್ನ ಬೇಡಿಕೆಯನ್ನ ತಾನೇ ಸೃಷ್ಟಿಸಿಕೊಳ್ಳುತ್ತದೆ ಎಂಬುದು ಸೇವರ ಮಾರುಕಟ್ಟೆ ನಿಯಮವಾಗಿ ಇಲ್ಲಿ ಕಂಡು ಬರ್ತಕ್ಕಂಥದ್ದು. ಅದೇ ರೀತಿ ಅದರದೊಂದು ಡಯಾಗ್ರಾಮ್ ಕೂಡ ಬರ್ತದೆ. ಇಲ್ಲಿ 10,000 ವಸ್ತುಗಳು ಯಾವ ರೀತಿ ಆದಾಯ ಕಂಡು ಬರ್ತದೆ, ಯಾವ ರೀತಿ ಬೇಡಿಕೆ ಕಂಡು ಬರ್ತದೆ ಅನ್ನೋದನ್ನ ಇಲ್ಲಿ ಒಂದು ಚಾರ್ಟ್ ಮುಖಾಂತರ ಕೂಡ ಇಲ್ಲಿ ವಿವರಿಸಬಹುದು. ಇನ್ನೊಂದ್ರ ದೋಷಗಳನ್ನ ತೆಗೆದುಕೊಂಡ್ರೆ ಇದು ಪೂರೈಕೆಯನ್ನು ತನ್ನ ಬೇಡಿಕೆಯನ್ನು ತಾನೇ ಸೃಷ್ಟಿಸಿಕೊಳ್ಳುವುದಿಲ್ಲ. 1ನೇದು ಸ್ವಯಂ ಹೊಂದಾಣಿಕೆ ಅಸಾಧ್ಯವಾದದ್ದು, ಉತ್ಪಾದನಾ ಬಾಹುಳ್ಯ ಸಾಧ್ಯತೆ ಕಂಡು ಬರ್ತದೆ, ಹಣವು ನಿಚ್ಚಲವಾದದ್ದಲ್ಲ, ಸರ್ಕಾರದ ಮಧ್ಯಪ್ರವೇಶಕ್ಕೆ ಅವಶ್ಯಕವಾಗಿರ್ತದ ಅಂತ ಹೇಳ್ಬೋದು. ಇದು ಬರ್ತಕ್ಕಂಥದ್ದು. ಇನ್ನು 10ನೇ 11ನೇ ಪ್ರಶ್ನೆ ಏನ್ರಿ ಅತಿ ಪ್ರಸರಣ ಎಂದರೇನು, ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ ಅಂತ ಹೇಳ್ತಾರೆ. ಅತಿ ಪ್ರಸರಣ ಅಂದ್ರೆ ಇಲ್ಲಿ ಹಣದುಬ್ಬರ ಅಂತ ಕರಿತೀವಿ. ಹಣದುಬ್ಬರ ಅಂದ್ರೆ ಸಾಮಾನ್ಯವಾಗಿ ಒಂದೇ ಸಮನೆ ಬೆಲೆಗಳು ಏರಿಕೆ ಆಗ್ತಕ್ಕಂಥ ಸ್ಥಿತಿಗೆ ನಾವು ಅತಿ ಪ್ರಸರಣ ಅಂತ ಕರಿತೀವಿ. ಇನ್ನು ಅದನ್ನ ಕಾರಣಗಳನ್ನು ತೆಗೆದುಕೊಂಡು 1-2-3 ಕಾರಣಗಳು ಕೂಡ ಅಲ್ಲಿ ಬೇರೆ ಬೇರೆ ಬರ್ತಾವ. 1ನೇದು ಬೇಡಿಕೆ ಹೆಚ್ಚಳಕ್ಕೆ ಕಾರಣವಾಗುವ ಸಂಗತಿಗಳು ಅಂತ ಬರ್ತಾವ ಎ ಒಳಗೆ. ಅವ್ಯಾವರಿ ಹಣದ ಪೂರೈಕೆಯಲ್ಲಿ ಹೆಚ್ಚಳ, ವಿನಿಯೋಗಿಸಬಹುದಾದ ಆದಾಯದಲ್ಲಿ ಏರಿಕೆ, ಸಾರ್ವಜನಿಕ ವೆಚ್ಚದ ಹೆಚ್ಚಳ, ಅನುಭೋಗಿ ವೆಚ್ಚದ ಏರಿಕೆ, ಕೊರತೆ ಧನ ವಿನಿಯೋಗ, ಆಮೇಲೆ ಅಗ್ಗದ ಹಣದ ನೀತಿ, ಕಪ್ಪು ಹಣ, ಖಾಸಗಿ ವಲಯದ ವಿಸ್ತರಣೆ, ಸಾರ್ವಜನಿಕ ಸಾಲದ ಮರುಪಾವತಿ, ಸ್ವದೇಶಿ ಸರಕುಗಳು ಮತ್ತು ಸೇವೆಗಳಿಗೆ ವಿದೇಶಿ ಬೇಡಿಕೆಯಲ್ಲಿ ಹೆಚ್ಚಳ. ಇದು ಎ ಭಾಗ. ಇನ್ನು ಬಿ ಭಾಗ ತೆಗೆದುಕೊಂಡ್ರೆ ಪೂರೈಕೆ ಕೊರತೆ ಕಾರಣವಾಗುವ ಸಂಗತಿಗಳು. ಅಂದ್ರೆ ಪೂರೈಕೆ ಕೊರತೆ ಕಾರಣವಾಗುವ ಸಂಗತಿಗಳನ್ನ ತೆಗೆದುಕೊಂಡ್ರೆ ಉತ್ಪಾದನೆಗಳ ಕೊರತೆ, ಕೈಗಾರಿಕಾ ವಿವಾದಗಳು, ನೈಸರ್ಗಿಕ ವಿಪತ್ತುಗಳು, ಕೃತಕ ಅಭಾವಗಳು, ರಫ್ತುಗಳ ಹೆಚ್ಚಳ, ಇಳಿಮುಖ ಪ್ರತಿಫಲ ನಿಯಮದ ಆಚರಣೆ ಕಂಡು ಬರತಕ್ಕಂಥದ್ದು. ಇದರಲ್ಲಿ ಸಿ ತೆಗೆದುಕೊಂಡ್ರೆ ವಿತರಣೆ ಮೇಲೆ ಆಗ್ತಕ್ಕಂಥ ಒಂದಿಷ್ಟು ಪರಿಣಾಮಗಳು. ಸಾಲಿಗರು ಮತ್ತು ಸಾಲಗಾರರ ಮೇಲೆ, ಕಾರ್ಮಿಕ ವರ್ಗದ ಮೇಲೆ, ನೌಕರ ವರ್ಗದ ಮೇಲೆ, ಕೃಷಿಕರ ಮೇಲೆ, ವ್ಯಾಪಾರಿ ಸಮುದಾಯದ ಮೇಲೆ. ಇದೇನ್ರಿ ಇವೆಲ್ಲ ಕಾರಣಗಳಾದ. ಇನ್ನು ಪರಿಣಾಮ ಏನ್ ಕಂಡು ಬರ್ತದ ಹಣದುಬ್ಬರದ್ದು, ಉತ್ಪಾದನೆ ಮೇಲೆ ಪರಿಣಾಮ ಕಂಡು ಬರ್ತದ. ಉತ್ಪಾದನೆ ಮೇಲೆ ತೆಗೆದುಕೊಂಡ್ರೆ ಹೂಡಿಕೆ ಕುಸಿತ, ಉತ್ಪಾದನೆ ಕುಸಿತ, ಸಂಪನ್ಮೂಲಗಳ ತಪ್ಪು ಹಂಚಿಕೆ ಕೂಡ ಇಲ್ಲಿ ಕಂಡು ಬರ್ತಕ್ಕಂಥದ್ದು. ಇದು ಏನ್ರಿ ಬರ್ತಕ್ಕಂಥ ಒಂದು 11ನೇ ಪ್ರಶ್ನೆ. ಇನ್ನು ನಂತರ ಬರ್ತಕ್ಕಂಥದ್ದು ವ್ಯಾಪಾರಿ ಚಕ್ರದ ವಿವಿಧ ಹಂತಗಳು.
ಅಥವಾ ಆರ್ಥಿಕ ಆವರ್ತದ ವಿವಿಧ ಹಂತಗಳು ಅಂತ ಕೂಡ ಕೇಳ್ಬೋದು. ಅವು ಬರತಕ್ಕಂತ 5 ಹಂತಗಳಲ್ಲಿ ಪ್ರಮುಖವಾಗಿರ್ತಾವೆ. ಮುಗ್ಗಟ್ಟು, ಚೇತರಿಕೆ, ಸಮೃದ್ಧಿ, ಶೃಂಗ, ಹಿಂಜರಿತ. ಅದು ಕೂಡ ವಿವರಣೆ ಬರ್ತದೆ. ಮುಂದೆ ಅದರದೊಂದು ಡಯಾಗ್ರಾಮ್ ಕೂಡ ಬರತಕ್ಕಂಥದ್ದು ಇಲ್ಲಿ ನೋಡಬಹುದು. ವ್ಯಾಪಾರಿ ಚಕ್ರದ ವಿವಿಧ ಹಂತಗಳಂದ್ರೆ ಇವೇ 5 ಪ್ರಮುಖ ಹಂತಗಳು ಬರ್ತಾವೆ. ಮುಗ್ಗಟ್ಟು, ಚೇತರಿಕೆ, ಸಮೃದ್ಧಿ, ಶೃಂಗ, ಹಿಂಜರಿತ. ಇವು 12ನೇ ಪ್ರಶ್ನೆ. ಇನ್ನು ವಿಭಾಗ 4ರಲ್ಲಿ ಕಡ್ಡಾಯ ಪ್ರಶ್ನೆ. ಇಲ್ಲಿ ಕೂಡ ಒಂದು ಲೆಕ್ಕ ಬರ್ತದೆ, ಆಗ್ಲೇ ಹೇಳಿದೆ. ಇಲ್ಲಿ ಆ ಲೆಕ್ಕವನ್ನ ನೆಕ್ಸ್ಟ್ ಒಂದು ಕ್ಲಾಸ್ ನಲ್ಲಿ ಬಿಡಿಸ್ತೀನಿ. ಅದರ ಹೊರತಾಗಿ ಕೂಡ ಲೆಕ್ಕವನ್ನು ಬಿಟ್ರೆ ಇನ್ನೊಂದು ಕ್ವಶನ್ ಕೂಡ ಕೊಟ್ಟಾರ. ಇಲ್ಲಿ ಏನ್ರಿ, ಅನುಭೋಗಿ ಕ್ರಿಯೆ ನಿರ್ಧರಿಸತಕ್ಕಂತ ಅಂಶಗಳನ್ನು ವಿವರಿಸಿ. ಯಾವುದು? 13ನೇ ಪ್ರಶ್ನೆ. ಅನುಭೋಗಿ ಕ್ರಿಯೆ ನಿರ್ಧರಿಸತಕ್ಕಂತ ಅಂಶಗಳನ್ನು ವಿವರಿಸಿ ಅಂತ ಹೇಳ್ತಾರೆ. ಅದು ಆದಾಯ, ಸಂಪತ್ತಿನ ಹಂಚಿಕೆ, ತೆರಿಗೆ ನೀತಿ, ಅನಿರೀಕ್ಷಿತ ಲಾಭ ನಷ್ಟಗಳು, ಬೆಲೆ, ಬಡ್ಡಿ ದರ, ಭವಿಷ್ಯದ ಬಗೆಗಿನ ನಿರೀಕ್ಷೆಗಳು, ವಸ್ತುಗಳ ಲಭ್ಯತೆ, ವ್ಯಕ್ತಿನಿಷ್ಠ ಅಂಶಗಳು, ಅನುಭೋಗಿ ಸಾಲದ ಲಭ್ಯತೆ, ಪ್ರದರ್ಶನದ ಪರಿಣಾಮ, ಪ್ರಚಾರ ಮತ್ತು ಮಾರಾಟ ತಂತ್ರ, ಲಾಸ್ಟ್ ಬರತಕ್ಕಂಥದ್ದೇ ಜನಸಂಖ್ಯಾ ಅಂಶಗಳು. ಈ ರೀತಿಯಾಗಿ ಏನಾಗ್ತದ, ಇಲ್ಲಿ ಮೇ ಜೂನ್ 2025ರಲ್ಲಿ ಬರತಕ್ಕಂಥ ಪ್ರಶ್ನೆ ಪತ್ರಿಕೆ ಯಾವ್ದ್ರಿ? ಸೆಕೆಂಡ್ ಸೆಮ್ SEP ಅಲ್ಲಿ ಬರ್ತಕ್ಕಂಥ ಸಮಗ್ರ ಅರ್ಥಶಾಸ್ತ್ರದ ಈ ರೀತಿಯಾಗಿ ಇಲ್ಲಿ ನಾನು ಅದನ್ನ ವಿವರಿಸಿದ್ದೀನಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಆಗ್ತದ ಅಂತ ಹೇಳ್ತಾ ನನ್ನ ಒಂದು ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.